जय श्री राम, जय श्री राम, जय श्री राम। परम सत्या रघुपति राजा रामा, परमानंद श्री राजा रामा। परम सत्या रघुपति राजा रामा, परमानंद श्री राजा रामा। हनुमन ज्ञानद पावन राम 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 जय श्री राम। मनदलु राम ತನುವಲು ರಾಮ, ಕಣ ಕಣದಲ್ಲೂ ರಾಮನ ನಾಮ। ರಾಮ, ಯಾರೋ ನೀನು ಮಾಯಾವಿ? ನಿನಗೆ ಧೈರ್ಯವಿದ್ದರೆ ಈ ಲಂಕಿಣಿಯ ಎದುರಿಗೆ ಬಂದು ನಿಲ್ಲು. ಯಾರಿರಬಹುದು ತನ್ನ ಮಾಯಾವಿ ಶಕ್ತಿಯಿಂದ ನನ್ನನ್ನು ಭಸ್ಮ ಮಾಡಲು ಪ್ರಯತ್ನಿಸಿದ್ದು? ಧರಣಿಯಲ್ಲಿ ಶ್ರೇಷ್ಠ ಪರಮಾನಂದ, ಅದುವೇ ಪಾವನ ರಾಮನಾಮವು, ರಾಮ ಧ್ಯಾನವೇ ಪರಮ ಸತ್ಯವು। ಏ ಮಾರುತಿ, ಶಾಂತರಾಗಿ. ಅಂಜನಿ ಪುತ್ರ ಮಾರುತಿಯ ಪ್ರಣಾಮಗಳು. ಈಗ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ. ನಮಗೆ ನಂಬೋಕೆ ಆಗ್ತಿಲ್ಲ, ನೀವು ನಮ್ಮನ್ನ ನೋಡಕ್ ಬಂದಿದ್ದೀರಾ ಅಂತ. ನಾವು ಬರಲೇಬೇಕಾಯಿತು, ಏಕೆಂದರೆ ಆ ನಿಮ್ಮ ಪ್ರಭು ಶ್ರೀರಾಮರ ಜನ್ಮಕ್ಕೆ ನೀವು ಕಾರಣರಾಗುವ ಆ ದಿವ್ಯ ಕ್ಷಣ ಬಂದಾಗಿದೆ. ಇವರು ದೇವಿ ಲಂಕಿಣಿ ಅಲ್ಲವೇ? ಆದರೆ ಇವರ ದೇಹದಿಂದ ಇಷ್ಟೊಂದು ತಾಪ ಏಕೆ ಹೊರಹೊಮ್ಮುತ್ತಿದೆ? ಯಾರಿಗೆ ಕೋಪವು ಹೆಚ್ಚಾಗಿರುತ್ತದೆಯೋ ಅವರ ತಾಪವೂ ಹೆಚ್ಚಿರುತ್ತದೆ. ಇಲ್ಲ ಚಿಕ್ಕಪ್ಪ, ಲಂಕೆಗೆ ಯಾವುದೋ ಸಂಕಷ್ಟ ಬರುವ ಸೂಚನೆ ಇದು. ನೀವೇನ್ ಹೇಳ್ತಿದ್ದೀರಾ ಮಹಾದೇವ? ನಮ್ಮ ಪ್ರಭು ಇನ್ನೂ ಈ ಭೂಮಿ ಮೇಲೆ ಜನ್ಮನೇ ತಾಳಿಲ್ವಾ? ಇದು ಹೇಗೆ ಸಾಧ್ಯ? ನಿಮ್ಮ ಮಾತು ನಿಜಾನ ಮಹಾದೇವ? ಕ್ಷಮಿಸಿ ನಮ್ಮನ್ನ, ನಾವು ಈ ವಿಷಯವನ್ನ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಅವರು ನಮ್ಮ ಸಮೀಪದಲ್ಲೇ ಇದ್ದಾರೆ ಅಂತ ನಮಗನಿಸ್ತಾ ಇದೆ ಪ್ರಭು. ನಮ್ಮ ಆರಾಧ್ಯ ದೈವ ಈ ಸೃಷ್ಟಿಯಲ್ಲಿ ಖಂಡಿತ ಇದ್ದೇ ಇರ್ತಾರೆ. ನಿಮ್ಮ ಮಾತಿನಲ್ಲಿ ಸತ್ಯವಿದೆ. ಶ್ರೀರಾಮ ಖಂಡಿತವಾಗಿ ಇದೇ ಸೃಷ್ಟಿಯಲ್ಲಿ ಇದ್ದಾರೆ. ಆದರೆ ಈ ಸಮಯದಲ್ಲಿ ಅವರು ಮಾನವ ರೂಪದಲ್ಲಿ ಇಲ್ಲ. ಆದ್ರೆ ಅವರಿನ್ನೂ ಮಾನವ ರೂಪ ತಾಳಿಲ್ಲ ಅಂದ್ರು ನಮ್ಗೆ ಯಾಕೆ ನಂಬೋಕೆ ಆಗ್ತಿಲ್ಲ? ಸೃಷ್ಟಿಯಲ್ಲಿ ಅವ್ರಿಲ್ಲ ಅಂತ. ಇದು ನಿಮ್ಮ ಮುಗ್ಧ ಮನಸ್ಸಿನ ಭಾವನೆ ಅಷ್ಟೇ. ನಮ್ಗೇನು ಅರ್ಥನೇ ಆಗ್ತಿಲ್ಲ ಮಹಾದೇವ. ನೀವು ನಿಮ್ಮ ಆರಾಧ್ಯರ ಜನ್ಮಕ್ಕೆ ಕಾರಣವಾಗಬೇಕೆಂದು ನಮ್ಮ ಇಚ್ಛೆ. ಮೊದಲ ಬಾರಿಗೆ
ಒಬ್ಬ ಭಕ್ತ ತನ್ನ ಆರಾಧ್ಯರ ಜನ್ಮಕ್ಕೆ ಕಾರಣವಾಗುತ್ತಿದ್ದಾನೆ. ಏಕೆಂದರೆ ನಿಮಗಿಂತ ದೊಡ್ಡ ಭಕ್ತ ಅವರಿಗೆ ಯಾರೂ ಇಲ್ಲ. ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ನೀವು ನಿಮ್ಮ ಪ್ರಭುವಿನ ಅವತಾರಕ್ಕಾಗಿ ವೇದಿಕೆಯನ್ನು ಸಿದ್ಧಪಡಿಸಬೇಕು ಮಾರುತಿ. ನಮ್ಮ ಪ್ರಭು ಕಣಕಣದಲ್ಲೂ ಇದ್ದಾರೆ ಅಂದಮೇಲೆ ಅವರು ಅವತರಿಸುವ ಅವಶ್ಯಕತೆ ಏನಿದೆ? ನಿಮ್ಮ ಪ್ರಶ್ನೆಯಲ್ಲಿ ಅರ್ಥವಿದೆ. ಪ್ರಭು ಶ್ರೀರಾಮ ಸೃಷ್ಟಿಯ ಪ್ರತಿ ಕಣಕಣದಲ್ಲೂ ಇದ್ದಾರೆ. ಆದರೆ ಮಾರುತಿ, ನಿಮ್ಮ ಹೃದಯದಲ್ಲಿರುವ ಕಲ್ಪನೆಯ ಹಾಗೆ ಅವರಿನ್ನೂ ರೂಪುಗೊಂಡಿಲ್ಲ. ನಿಮ್ಮ ಹೃದಯದಲ್ಲಿರುವ ಯಥಾರೂಪದಂತೆ ಈ ಸೃಷ್ಟಿಯಲ್ಲಿ ಅವರು ಧರ್ಮ ಸಂಸ್ಥಾಪನೆ ಮಾಡುತ್ತಾರೆ. ಯಾವ ರೂಪದಲ್ಲಿ ನಿಮ್ಮ ಹೃದಯದಲ್ಲಿ ಸ್ಥಾಪಿತವಾಗಿದ್ದಾರೋ ಆ ರೂಪದಲ್ಲಿ ಅವರು ಜನ್ಮ ತಾಳಬೇಕೆಂದರೆ ಮಾರುತಿ, ನೀವು ಕಾರಣರಾಗಬೇಕಾಗುತ್ತದೆ. ಈಗ ನಮ್ಗೆ ಅರ್ಥ ಆಯ್ತು ಮಹಾದೇವ. ನಮ್ಮ ಪ್ರಭುವಿನ ಜನ್ಮಕ್ಕೆ ನಾವು ಕಾರಣರಾಗ್ತೀವಿ ಅನ್ನೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ. ಈಗ ನಾವು ಏನ್ ಮಾಡ್ಬೇಕು ಮಹಾದೇವ? ಈ ಕಾರ್ಯಕ್ಕೆ ನೀವು ಅಯೋಧ್ಯೆಗೆ ಹೋಗಬೇಕು. ಅಯೋಧ್ಯೆ? ಅಯೋಧ್ಯಪುರಿ ಎಂಬ ಪುಣ್ಯ ಸ್ಥಳದಲ್ಲೇ ಶ್ರೀರಾಮನ ಜನ್ಮವಾಗುವುದು. ಹೇ ಮಹಾದೇವ, ಇವತ್ತು ನಮ್ಮ ಮನಸ್ಸಿನಲ್ಲಿದ್ದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕೇ ಬಿಡ್ತು. ಅಷ್ಟೇ ಅಲ್ಲದೆ ನಮ್ಮ ಜೀವನದ ಗುರಿ ಏನು ಅನ್ನೋದು ಗೊತ್ತಾಯ್ತು. ನಿಮ್ಮ ಕೃಪೆಯಿಂದ ನಾವು ಧನ್ಯರಾದೆವು. ಈ ಮಹತ್ ಕಾರ್ಯವು ನಿಮ್ಮಿಂದಲ್ಲದೆ ಬೇರ್ಯಾರಿಂದಲೂ ಪೂರ್ಣ ಮಾಡಲು ಸಾಧ್ಯವಿಲ್ಲ ಮಾರುತಿ. ಆದರೆ ನೆನಪಿರಲಿ, ಮಾರ್ಗ ಬಹಳ ಕಷ್ಟಕರವಾಗಿರುತ್ತದೆ. ಏಕೆಂದರೆ ಈ ಕಾರ್ಯ ಅದೆಷ್ಟೋ ಅಶುಭ ಶಕ್ತಿಗಳ ಸಂಕಷ್ಟಕ್ಕೆ ಕಾರಣವಾಗಲಿದೆ. ಮಹಾದೇವ, ಎಷ್ಟೇ ಕಷ್ಟ ಬಂದ್ರೂ ಈ ರಾಮ ಭಕ್ತನನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪ್ರಣಾಮಗಳು ಮಹಾದೇವ. ತಥಾಸ್ತು. ಅಂಜನಿ ಪುತ್ರ ಮಾರುತಿ ತಮ್ಮ ಆರಾಧ್ಯ ದೈವ ಶ್ರೀರಾಮರ ಜನ್ಮಕ್ಕೆ ಕಾರಣರಾಗ್ತಿದ್ದಾರೆ. ಜೈ ಶ್ರೀರಾಮ. ಸ್ವಾಹಾ ಸ್ವಾಹಾ. ರಾಜಮಾತಾ ಕೈಕಸಿ ಸ್ವಾಹಾ ಸ್ವಾಹಾ. ರಾಜಮಾತಾ ಕೈಕಸಿ, ಎಲ್ಲಿದ್ದೀರಾ ನೀವು? ಸ್ವಾಹಾ ಸ್ವಾಹಾ. ರಾಜಮಾತಾ ಕೈಕಸಿ, ಸ್ವಾಹಾ. ಹೇ ದೇವಿ ನಿಕುಂಬಳ, ಕೈಕಸಿಯ ಆಹುತಿಯನ್ನು ಸ್ವೀಕರಿಸಿ ಮಾತೆ. ರಾಜಮಾತಾ ಕೈಕಸಿ, ನನ್ನ ಧ್ವನಿ ನಿಮಗೆ ಕೇಳುತ್ತಿಲ್ಲವೇ? ಯಾರು ನಮ್ಮ ಯಜ್ಞಕ್ಕೆ ವಿಘ್ನ ಮಾಡುತ್ತಿರುವುದು? ಲಂಕಿಣಿ, ನಿನಗೆ ತಿಳಿದಿದೆ ತಾನೇ ಯಾರು ನಮ್ಮ ಯಜ್ಞಕ್ಕೆ ಅಡ್ಡಿಪಡಿಸುತ್ತಾರೋ ಅವರನ್ನು ಅದೇ ಯಜ್ಞಕ್ಕೆ ಬಲಿ ಕೊಟ್ಟು ನಿಕುಂಬಳ ದೇವಿಗೆ ಅರ್ಪಿಸುತ್ತೇವೆ ಎಂದು. ಏನಾಗಿದೆ ನಿನ್ನ ದೇಹಕ್ಕೆ? ಇದು ಮಾಯೆಯೋ ಅಥವಾ ಇದು ಮಾಯೆಯಲ್ಲ ರಾಜಮಾತೆ ಕೈಕಸಿ. ಇದು ಯಾವುದೋ ಧೂರ್ತ ಮಾಯಾವಿಯ ಗುಪ್ತ ಪ್ರಹಾರ ರಾಜಮಾತೆ. ಗುಪ್ತ ಪ್ರಹಾರ. ಪ್ರಹಾರದ ಅಗ್ನಿಯ ತಾಪಕ್ಕೆ ಹೆದರಿ ಧೈರ್ಯವಂತೆ ಲಂಕಿಣಿಯು
ಓಡೋಡಿ ಇಲ್ಲಿಗೆ ಬಂದಿದ್ದಾಳೆ. ಅಗ್ನಿ ಕೇವಲ ನನ್ನೊಬ್ಬಳಿಗಲ್ಲ, ಬದಲಿಗೆ ಸಂಪೂರ್ಣ ಲಂಕೆಗೆ ಬಿದ್ದಿದೆ. ಜಾಂಬವಂತ ತಾತ, ನೀವ್ಯಾಕ್ ನಮಗ್ ನಮಸ್ಕಾರ ಮಾಡ್ತಿದ್ದೀರಾ ತಾತ? ನಾವ್ ನಿಮಗೆ ನಮಸ್ಕಾರ. ತಾತ, ನೀವ್ ಅಳ್ತಾ ಇದ್ದೀರಾ? ಏನಾಯ್ತು ತಾತ? ಏನಾದ್ರೂ ಸಮಸ್ಯೆನಾ? ಹೇ ಪ್ರಭು, ನಮ್ಮ ಜೀವನದಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ನಮ್ಮ ಜೀವನದ ಬಹುದೊಡ್ಡ ಸುಖದ ಕ್ಷಣಗಳು ಇವು ಪ್ರಭು. ಈ ಕ್ಷಣಗಳನ್ನು ನಾನೆಂದೂ ಮರೆಯಲಾರೆ. ಮೇಲೆ ಯಾರಿದ್ದಾರೆ ತಾತ? ನೀವ್ ಯಾರ ಹತ್ರ ಮಾತಾಡ್ತಿದ್ದೀರಾ? ಮತ್ತೆ ಪ್ರಭು ಅಂತ ನೀವು ಯಾರನ್ನು ಕರೀತಾ ಇದ್ದೀರಾ? ನಿಮ್ಮನ್ನೇ ಪ್ರಭು. ತಾತ, ನಾವು ಮಾರುತಿ, ಅಂಜನಿ ಪುತ್ರ ಮಾರುತಿ. ನೀವು ನಮ್ಮನ್ನ ಅಷ್ಟು ಬೇಗ ಮರೆತು ಬಿಟ್ರಾ? ಇಷ್ಟು ದಿನ ನಮ್ಮ ಬುದ್ಧಿಗೆ ಮಂಕು ಕವಿದಿತ್ತು. ನೀವು ನಮ್ಮ ಕಣ್ಣನ್ನು ತೆರೆಸಿದಿರಿ. ತಾತ, ನಾವು ಯಾವ ಪ್ರಭುನೂ ಅಲ್ಲ. ಈ ಸೃಷ್ಟಿಯಲ್ಲಿ ಪ್ರಭು ಅಂತ ಇದ್ರೆ ಅವರು ನಮ್ಮ ಆರಾಧ್ಯ ದೈವ ಪ್ರಭು ಶ್ರೀರಾಮ. ಹೌದು ಪ್ರಭು, ಆದರೆ ಅವರನ್ನು ತಲುಪಲು ನಿಮ್ಮ ಸಹಾಯ ಅತ್ಯವಶ್ಯಕ ಪ್ರಭು. ಅಂದರೆ ನಿಮ್ಮ ಪ್ರಭು ಶ್ರೀರಾಮ, ಆದರೆ ನಮ್ಮ ಪ್ರಭು ಸ್ವಯಂ ನೀವೇ. ತಾತ, ನೀವೇನ್ ಹೇಳ್ತಿದ್ದೀರೋ, ಯಾಕೆ ಹೇಳ್ತಿದ್ದೀರೋ ನಮಗ್ ಒಂದು ಅರ್ಥ ಆಗ್ತಿಲ್ಲ. ಪ್ರಭು, ಇಂದು ನಡೆದ ಘಟನೆಗಾಗಿ ನಾವು ಸತ್ಯಯುಗದಿಂದಲೂ ಕಾಯುತ್ತಿದ್ದೆವು. ಆದರೆ ನಮಗೆ ಇಂದು ತಿಳಿಯಿತು, ಈ ಮಹಾಲೀಲೆಯ ಕೇಂದ್ರ ಬಿಂದು ಸ್ವತಃ ನೀವೇ ಎಂದು. ಪ್ರಭು, ನೀವೊಂದು ಮಹತ್ ಕಾರ್ಯ ಮಾಡಲು ಹೊರಟಿದ್ದೀರಿ. ನಿಮ್ಮ ಈ ಕಾರ್ಯಕ್ಕೆ ನಾನು ಸಹಾಯಕನಾಗಿರುತ್ತೇನೆ ಪ್ರಭು. ನಿಮಗಿಂತ ಒಳ್ಳೆ ಸ್ನೇಹಿತ ನಮಗೆ ಬೇರೆ ಯಾರು ಸಿಗ್ತಾರೆ ತಾತ? ಆದ್ರೆ ನಮ್ದೊಂದು ಷರತ್ತಿದೆ. ನೀವು ನಮ್ಮನ್ನ ಪ್ರಭು ಅಂತ ಕರಿಬಾರ್ದು, ಮಾರುತಿ ಅಂತ ಕರಿಬೇಕು. ಪ್ರಭು, ಅದು ಹೇಗೆ ಸಾಧ್ಯ? ಖಂಡಿತ ಸಾಧ್ಯ ಇದೆ ತಾತ. ನಾವು ಒಬ್ರೇ ಇದ್ದಾಗ ಪ್ರಭು ಅಂತ ಕರಿಬಹುದು. ಎಲ್ರ ಮುಂದೆ ಏನ್ ಕರಿಬೇಕು? ಮಾರುತಿ. ನಿಮ್ಮ ಇಚ್ಛೆಯಂತೆ ಆಗಲಿ ಪ್ರಭು. ಆದ್ರೆ ಅಯೋಧ್ಯೆಗೆ ಹೋಗೋಕೆ ತಂದೆ ತಾಯಿ ಅನುಮತಿ ಕೊಡ್ತಾರ ತಾತ? ನಿಮ್ ಹತ್ರ ಯಾವ್ದಾದ್ರು ಯೋಜನೆ ಇದೆಯಾ? ಯೋಜನೆ ನಮ್ಮ ಬಳಿ ಸ್ವಾಮಿ. ಸಂಧ್ಯಾರತಿಗೆ ತಯಾರಿ ನಡೆಯುತ್ತಿದೆ. ಹೌದು ಸ್ವಾಮಿ. ಕೊಡಿ, ನಾವು ನಿಮಗೆ ಸಹಾಯ ಮಾಡುತ್ತೇವೆ. ತಗೊಳ್ಳಿ. ದೇವಿ, ನಮ್ಮ ಪುತ್ರ ಮಾರುತಿಯಲ್ಲಿ? ಗೊತ್ತಿಲ್ಲ. ಬೆಳಗ್ಗೆಯಿಂದ ಮಾರುತಿನ ನಾನು ಕೂಡ ನೋಡಿಲ್ಲ. ದೇವಿ, ಆದರೂ ನೀವು ನಿಶ್ಚಿಂತೆಯಿಂದಿದ್ದೀರಿ. ಯಾಕೆ ಗೊತ್ತಾ ಸ್ವಾಮಿ, ಮಾರುತಿ ತುಂಟಾಟ ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ. ಹೌದು ದೇವಿ, ನಾವು ಸಹ ಮಾರುತಿಯಲ್ಲಿ ಈ ಪರಿವರ್ತನೆಯನ್ನು ಗಮನಿಸಿದ್ದೇವೆ. ಇವತ್ತು ಬೆಳಗ್ಗೆ ನಮ್ಮನ್ನು ಒಂದು ಪ್ರಶ್ನೆ ಕೇಳಿದ್ರು. ಭಗವಂತನ ಸ್ವರೂಪನ
ನಾವ್ ಹೇಗ್ ದರ್ಶನ ಮಾಡೋಕ್ ಸಾಧ್ಯ ಅಂತ. ಭಗವಂತನ ಬಗ್ಗೆ ಅವನ ಭಕ್ತಿ ನೋಡಿದ್ರೆ ತುಂಬಾನೇ ಸಂತೋಷ ಆಗುತ್ತೆ. ಎಷ್ಟೋ ವರ್ಷಗಳ ತಪಸ್ಸು ಮಾಡಿದ್ರು ಕೂಡ ದೊಡ್ಡ ದೊಡ್ಡ ಋಷಿ ಮುನಿಗಳಿಗೂ ಭಗವಂತನ ದರ್ಶನ ಪಡೆಯೋದಕ್ಕೆ ಎಷ್ಟೋ ವರ್ಷಗಳಾಗ್ಬಿಡುತ್ತೆ. ನಮ್ಮ ಮಾರುತಿ ಬಯಕೆ ಕೂಡ ಆ ಋಷಿ ಮುನಿಗಳಿಗಿದ್ದ ಹಾಗೇನೆ ಇದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ದೊಡ್ಡ ವಿಚಾರಗಳು. ಪುತ್ರ ಮಾರುತಿ ಉಳಿದವರಂತೆ ಸಾಧಾರಣ ಬಾಲಕರೆಂದು ನಮಗನಿಸುವುದಿಲ್ಲ. ಅವರೇ ಸಾಧಾರಣವಾಗಿಲ್ಲದೆ ಇರೋದ್ರಿಂದ ಅವ್ರ ಮಾತಾಗ್ಲಿ ಅವ್ರ ಆಚರಣೆ ಆಗ್ಲಿ ಸಾಧಾರಣವಾಗಿರೋಕ್ ಹೇಗ್ ಸಾಧ್ಯ? ಆಟವಾಡುವಂತಹ ವಯಸ್ಸಿನಲ್ಲಿ ನಮ್ಮ ಪುತ್ರ ಮಾರುತಿಯ ಭಕ್ತಿ ಭಾವದ ಆಚರಣೆಗಳನ್ನು ನೋಡುತ್ತಿದ್ದರೆ ದೇವಿ, ನಮಗೆ ಚಿಂತೆಯಾಗುತ್ತದೆ. ಎಲ್ಲಿ ನಮ್ಮ ಮಾರುತಿ ಎಲ್ಲವನ್ನೂ ತ್ಯಜಿಸಿ ಬಿಡುವರೋ ಎಂದು. ನಮ್ಮ ಮಾರುತಿ ಇನ್ನೂ ಚಿಕ್ಕ ಮಗು, ನೀವ್ಯಾಕಿಷ್ಟು ಚಿಂತೆ ಮಾಡ್ತೀರಿ? 4 ಗಳಿಗೆ ಕೂಡ ಅವ್ರು ನಮ್ಮನ್ ಬಿಟ್ಟಿರೋಲ್ಲ. ನಮ್ಮನ್ ಬಿಟ್ಟು ಹೋಗಕ್ ಹೇಗ್ ಸಾಧ್ಯ? ಹರ ಹರ ಮಹಾದೇವ. ಅಮ್ಮ, ಪಿತಾಶ್ರೀ, ನೋಡಿ ನಾವ್ ಯಾರನ್ನ ಕರ್ಕೊಂಡ್ ಬಂದಿದೀವಿ ಅಂತ. ನೋಡಿ ಬಂದರು ನಮ್ಮ ಸುಪುತ್ರ. ಬನ್ನಿ. ಪ್ರಣಾಮಗಳು ಜಾಂಬವಂತರೆ. ಪ್ರಣಾಮಗಳು. ಶುಭವಾಗಲಿ. ಮಾರುತಿ, ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ನಾವು ಜಾಂಬವಂತಾತನ್ ಜೊತೆ ಎಲ್ಲಿಗೂ ಹೋಗಿದ್ವಿ. ಪ್ರಭುಗಳು ನಮ್ಮನ್ನು ಸಂಕಟದಲ್ಲಿ ಸಿಲುಕಿಸಿದರು. ಈಗ ಇವರಿಗೆ ನಾನು ಏನೆಂದು ಉತ್ತರ ಕೊಡಲಿ? ಜಾಂಬವಂತಾತ, ನಾವ್ ಹೇಳಿದ್ವಿ ಅಲ್ವಾ, ತಂದೆ ತಾಯಿಯ ಅನುಮತಿ ಇಲ್ಲದೆ ನಾವ್ ಎಲ್ಲಿಗೂ ಬರಲ್ಲ ಅಂತ. ಈಗ ನೀವೇ ಹೇಳಿ, ನಾವು ತಂದೆ ತಾಯಿಗೆ ಏನು ಉತ್ತರ ಕೊಡೋದು? ನಾವು ಸಹ ಅದನ್ನೇ ಕೇಳುತ್ತಿದ್ದೇವೆ. ನೀವಿಬ್ಬರು ಎಲ್ಲಿಗೆ ಹೋಗಿದ್ದೀರಿ? ಮಹಾರಾಜ ಕೇಸರಿ, ನಾವು ಮಾರುತಿಯ ಜೊತೆ ನಮ್ಮ ರಾಜ್ಯದ ಅಂಚಿನಲ್ಲಿ ಒಂದು ಕಾಡು ಇದೆಯಲ್ಲ, ಅಲ್ಲಿಗೆ ಹೋಗಿದ್ದೆವು. ಓಹೋ, ನಿಮಗೆ ತಿಳಿದಿದೆ ತಾನೇ ನಮಗೆ ನೇರಳೆ ಹಣ್ಣೆಂದರೆ ಎಷ್ಟು ಇಷ್ಟವೆಂದು. ಆದರೆ ಈ ಇಳಿ ವಯಸ್ಸಿನಲ್ಲಿ ಮರ ಹತ್ತಲು ಮಾರುತಿಯನ್ನು ಕರೆದುಕೊಂಡು ಹೋಗಿದ್ದೀರಿ ಅಲ್ಲವೇ? ನಮ್ಮ ಮಾರುತಿ ನಿಮಗಾಗಿ ನೇರಳೆ ಹಣ್ಣು ಕೀಳುವಾಗ ನೀವು ಯಾವುದಾದರೂ ಅನುಭವವನ್ನು ಅವರೊಂದಿಗೆ ಹಂಚಿಕೊಂಡಿರುತ್ತೀರಿ. ಇವರಿಗೆ ನಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇಲ್ಲ. ಇಲ್ಲ ಜಾಂಬವಂತರೆ, ಅದರ ಅವಶ್ಯಕತೆ ಮಾರುತಿಗಿದೆ. ರಾಜ್ಯ ಕಾರ್ಯಗಳನ್ನು ನಿರ್ವಹಿಸಲು ನಮಗೂ ಸಹ ನಿಮ್ಮ ಮಾರ್ಗದರ್ಶನ ಖಂಡಿತವಾಗಿಯೂ ಬೇಕು. ಬನ್ನಿ ಹೋಗೋಣ. ನೇರಳೆ ಹಣ್ಣನ್ನ ನೀವು ಕೂಡ ತಿಂದಿರ್ಬೇಕಲ್ವಾ? ಇಲ್ಲಿ ತೋರಿಸಿ, ನಿಮ್ಮ ನಾಲ್ಗೆ ತೋರಿಸಿ. ಅಯ್ಯೋ, ನಾವ್ ಮರ್ತೇ ಬಿಟ್ಟಿದ್ವಿ. ನೇರಳೆ ಹಣ್ಣನ್ನ ತಿಂದ್ರೆ ನಾಲ್ಗೆಯ ಬಣ್ಣ ಬದಲಾಗುತ್ತೆ ಅಂತ. ಅಮ್ಮ ಜಾಸ್ತಿ ನಡೆದಿರೋದ್ರಿಂದ ತುಂಬಾ ಸುಸ್ತಾಗಿದೆ. ನಾಲ್ಗೆ ತೋರಿಸಿ. ಇದರರ್ಥ ನೀವು ನೇರಳೆ ಹಣ್ಣನ್ನ ತಿಂದು ಇಲ್ಲ, ಅದನ್ನ ಕಿತ್ಕೊಡಕ್ ಹೋಗೂ ಇಲ್ಲ ಅಲ್ಲ? ಸತ್ಯ ಏನು ಅಂತ ಹೇಳಿ. ಅಮ್ಮ, ವಿಷಯ ಏನಂದ್ರೆ ನಮಗಿವತ್ತು ಇನ್ನೊಂದು ಪ್ರಶ್ನೆ ಕಾಡೋಕ್ ಶುರು ಆಯ್ತು. ಇನ್ನೊಂದು ಪ್ರಶ್ನೆನಾ? ಏನದು? ಅಮ್ಮ, ಅದು ನೀವ್ ಹೇಳಿದ್ರಿ ಅಲ್ವಾ, ನಮ್ಮ ಆರಾಧ್ಯ ದೇವರ ದರ್ಶನ ಸಿಗ್ಬೇಕು ಅಂದ್ರೆ ಆತ್ಮ ಸಮರ್ಪಣೆ ಆಗ್ಬೇಕು ಅಂತ. ಆ ಮಾತು ಸತ್ಯ ಅಮ್ಮ. ಆದ್ರೆ ನಮ್ಗೆ ಮತ್ತೊಂದು ಪ್ರಶ್ನೆ ಕಾಡೋಕೆ ಶುರು ಆಯ್ತು. ನಮ್ಮ ಆರಾಧ್ಯ ದೇವರ ದರ್ಶನ ಪಡಿಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು ಅಮ್ಮ? ಅದಕ್ಕೆ ಧ್ಯಾನನ ಪ್ರಾಪ್ತ ಮಾಡ್ಕೋಬೇಕು ಮಾರುತಿ. ಆದ್ರೆ ನಮಗ ಜ್ಞಾನ ಕೊಡೋರು ಯಾರು? ನಿಮ್ಮ ಪ್ರಶ್ನೆನೂ ಸರಿನೇ. ಜ್ಞಾನ ಧ್ಯಾನ ಎರಡೂ ಇಲ್ದಿದ್ರೆ ಅಸಂಭವ. ಆ ಕಾರಣದಿಂದಾಗಿನೇ ಎಷ್ಟೋ ವರ್ಷಗಳಿಂದ ಋಷಿ ಮುನಿಗಳು ದೊಡ್ಡ ದೊಡ್ಡ ತಪಸ್ಸನ್ನ ಮಾಡಿದ್ರು ಕೂಡ ಅವರಿಗೆ ಪರಮಾತ್ಮನ ಪ್ರಾಪ್ತಿಸ್ಕೊಳಕ್ ಆಗ್ಲೇ ಇಲ್ಲ. ಅಮ್ಮ, ಒಬ್ರು ಮಹಾತ್ಮರಿದ್ದಾರೆ, ಅವರು ತುಂಬಾ ಜ್ಞಾನಿಗಳು. ಯಾರು? ಯೋಗ ಗುರು ವಸಿಷ್ಠರು. ಹೌದಾ? ಅವ್ರ ಬಗ್ಗೆ ನಿಮ್ಗೆ ಹೇಗ್ ಗೊತ್ತು ಮಾರುತಿ? ಜಾಂಬವಂತಾತ ಹೇಳಿದ್ರು.
ಮತ್ತೆ ಅವರು ಇನ್ನೊಂದು ವಿಷಯ ಹೇಳಿದ್ರು. ಮಾರುತಿ, ನೀವು ಭಕ್ತಿ ಮತ್ತೆ ಜ್ಞಾನ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಅವಶ್ಯವಾಗಿ ನೀವು ಅಯೋಧ್ಯೆಗೆ ಹೋಗ್ಬೇಕು ಅಂತ. ಹಾಗೆ ಹೇಳಿದ್ರಾ? ಆಮೇಲೆ ಮತ್ತಿನೇನಮ್ಮ, ನೀವು ನಮ್ಗೆ ಅಯೋಧ್ಯೆಗೆ ಹೋಗೋಕೆ ಅನುಮತಿ ಕೊಡಿ ಅಷ್ಟೇ. ಇಲ್ಲ, ಸಾಧ್ಯ ಇಲ್ಲ ಮಾರುತಿ. ಅಯ್ಯೋ, ನಾವೀಗ ಅಯೋಧ್ಯೆಗೆ ಹೇಗೆ ಹೋಗೋದು?